ಪಿ ಆರ್ ಚಾನಲ್ನಿಂದ ನಾನು ಲಲಿತಾ ರಾಮಾಚಾರ್. ಬೆಳಗಿನ ತಿಂಡಿಗೆ ಇವತ್ತು ಸ್ಪೆಷಲಾಗಿ ಒಂದು ಉಪ್ಪಿಟ್ಟು ಮಾಡೋಣ. ಸ್ಪೆಷಲ್ ಉಪ್ಪಿಟ್ಟೇನು ಅಂದರೆ ರವೆಯಿಂದ ಮಾಡ್ತಾಯಿಲ್ಲ, ನಾನಿವತ್ತು ಸಬ್ಬಕ್ಕಿಯಿಂದ ಮಾಡ್ತಾಯಿದ್ದೀನಿ. ದಪ್ಪ ಸಬ್ಬಕ್ಕಿ ತೊಗೊಂಡು ಆ ಸಬ್ಬಕ್ಕಿಯಿಂದ ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನ, ರಾತ್ರಿ, ಯಾವಾಗ ಸಾಯಂಕಾಲ ಮಾಡ್ಕೊಳ್ಬೋದು. ಈ ಸಬ್ಬಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂತ. ದಪ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ ನಾನು. ಬಟಾಣಿ, ಹಸಿ ಬಟಾಣಿ, ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ನಿಂಬೆಹಣ್ಣು, ಎಣ್ಣೆ, ಸಾಸಿವೆ, ಒಗ್ಗರಣೆ ಸಾಮಾನು, ಕರಿಬೇವು ಇತ್ಯಾದಿ. ಈಗ ಮೊದಲು ನಾವು ಕಡಲೆಕಾಯಿ ಬೀಜನ ಹುರಿದಿಟ್ಕೊಳ್ಳೋಣ. ಯಾವುದೇ ಸಬ್ಬಕ್ಕಿ, ನೈಲಾನ್ ಸಬ್ಬಕ್ಕಿ ಆಗ್ಬೋದು, ಈ ಸಬ್ಬಕ್ಕಿ ದಪ್ಪ ಸಬ್ಬಕ್ಕಿ ಆಗ್ಬೋದು. ಮಾಡಿದಾಗ ಈ ಕಡಲೆಕಾಯಿ ಬೀಜದ ಪುಡಿ ಹಾಕಿದ್ರೆ ಅದಕ್ಕೆ ವಿಶೇಷವಾದ ರುಚಿ ಸಿಗುತ್ತೆ. ಯಾಕೆಂದರೆ ಬೇರೆ ಉಪ್ಪಿಟ್ಟುಗಳ ಥರ ಅಲ್ಲ ಇದು. ಇದಕ್ಕೆ ಈ ಕಡಲೆಕಾಯಿ ಬೀಜದ ಒಂದು ಘಮ ಬಿದ್ದರೇ ಚೆನ್ನ. ಅದಕ್ಕೆ ನಾನು ಮೊದಲು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದು ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ನಾನು ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಅರಿಶಿನ ಪುಡಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಅದಕ್ಕೆ ಹಸಿ ಬಟಾಣಿ ಇಟ್ಕೊಂಡಿದ್ದೆ. ಆ ಹಸಿ ಬಟಾಣಿ ಈಗಿನ ಸೀಸನ್ನಲ್ಲಿದೆ, ಇಲ್ಲಾಂದರೆ ಬೇರೆ ಬಟಾಣಿ ಅದನ್ನು ನೆನೆಸಿಟ್ಕೊಂಡು ಹಾಕ್ಕೊಳ್ಬೋದು. ಅದನ್ನು ಹಾಕಿ ತರಕಾರಿ ಬೇಕಾದ್ರೆ ಹಾಕ್ಕೊಳ್ಬೋದು. ನಾನು ಬರೀ ಬಟಾಣಿ ಮಾತ್ರ ಹಾಕಿ ಅದು ಬೇಯೋದಕ್ಕೋಸ್ಕರ ಒಂಚೂರು ಉಪ್ಪು ಹಾಕಿದ್ದೀನಿ. ನಾನು ಮೊದಲೇ ಇನ್ನೊಂದು ಕಡೆ ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ದೆ. ಒಂದು 2-3 ಗಂಟೆ ಕಾಲ ನೆನೆಸ್ಬೇಕದು ಚೆನ್ನಾಗಿ. ಆಗಷ್ಟೇ ಅದು ಮೆತ್ತಗಾಗುತ್ತೆ, ಒಳಗಿನ ಅಕ್ಕಿ ಎಲ್ಲ ಮೆತ್ತಗಾಗಬೇಕು. ಆ ಸಬ್ಬಕ್ಕಿಂತ ನೆಂದಿರೋ ಸಬ್ಬಕ್ಕಿ ಚೆನ್ನಾಗಿ ನೋಡಿ ನೆಂದಾದಮೇಲೆ ಈ ಒಗ್ಗರಣೆಗೆ ನಾವೇನು ಒಗ್ಗರಣೆ ಮಾಡಿಟ್ಕೊಂಡಿದ್ವಿ ಬಟಾಣಿ ಎಲ್ಲ ಹಾಕಿ ಅದಕ್ಕೆ ಹಾಕಿ, ಮತ್ತು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಉಪ್ಪು ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು, ನಾವು ಅದಕ್ಕೆ ಏನು ಶೃಂಗಾರ ಬೇಕಾದ್ರೂ ಮಾಡ್ಬೋದು. ಕಾಯಿ ತುರಿ ಹಾಕ್ಕೊಳ್ಬೋದು ಬೇಕಾದರೆ, ನಾನು ಹಾಕಿಲ್ಲ. ನಿಂಬೆಹಣ್ಣು, ಅದನ್ನು ನಿಂಬೆ ರಸನೂ ಹಾಕ್ಬೋದು. ಇಷ್ಟೆಲ್ಲ ಹಾಕಿದ್ರೆ ಇದು ಒಂಥರ. ಈಗ ಕೊನೆಗೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ, ಅದನ್ನು ಸೇರಿಸೋಣ. ಈಗ ಸೇರಿಸಿದ್ರೆ ಅದರದ್ದು ರುಚಿ ಬೇರೆ. ಬೇಕಾದ್ರೆ ಹಸಿಮೆಣಸಿನ್ಕಾಯಿ ನಿಮಗೆ ತಿನ್ನೋ ಕಷ್ಟ ಆಗುತ್ತೆ, ಬಾಯಿಗೆ ಸಿಗುತ್ತೆ ಅನ್ನೋದಾದರೆ ಕಡಲೆಕಾಯಿ ಬೀಜದ ಜೊತೆನೇ ಅದನ್ನು ಪುಡಿ ಮಾಡಿಟ್ಕೊಳ್ಬೋದು. ಇಷ್ಟೆಲ್ಲ ಮಾಡಿ ಬೆರೆಸಿ ನಿಂಬೆಹಣ್ಣು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಟರೆ ಈ ತಿಂಡಿ ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ತಿನ್ಬೋದು, ಮಕ್ಕಳು ಎಲ್ಲ ಆರೋಗ್ಯಕ್ಕೂ ಒಳ್ಳೆಯದು. ಇಂಥ ತಿಂಡಿಗಳು ಮಾಡ್ಕೊಳ್ತಾರೆ. ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ನಿಮಗೆಲ್ಲ ನನ್ನ ನಮಸ್ಕಾರ.